ಹೆಲೋ ಎಲ್ಲರಿಗೂ. ಪೋಸ್ಟ್ ಆಫೀಸ್ GDS ರೆಕ್ರೂಟ್ಮೆಂಟಿನ ರಿಸಲ್ಟ್ ಬಿಟ್ಟಿದ್ದಾರೆ ನೋಡಿ. ಹೀಗೆ ನಾನು ಹೇಳಿದಲ್ಲ, ಪೋಸ್ಟ್ ಆಫೀಸ್ GDS ರೆಕ್ರೂಟ್ಮೆಂಟ್ 2026 ಅಂದರೆ ನಿಮ್ಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ನಾನು ತೋರಿಸ್ತಾ ಇರೋ ಥರ ಈ ಥರ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2026 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2026 ಲಿಸ್ಟ್ 1 ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಪಬ್ಲಿಷ್ಡ್ ಅಂತ ಇದೆ. ಇಲ್ಲಿ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಸ್ಟೇಟಿನ ಯಾವ ಸ್ಟೇಟ್ ಇದೆ, ನಂದು ಕರ್ನಾಟಕ, ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಇದೆ. ಹೀಗೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ನೋಡಿ. ಇದರಲ್ಲಿ ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಕರ್ನಾಟಕ ಸರ್ಕಲ್, ಲಿಸ್ಟ್ 1 ಇದು ಲಿಸ್ಟ್ 1 ಬಿಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಡಿಸ್ಟಿಕ್ ನೇಮ್, ಡಿವಿಷನ್ ಇರುತ್ತೆ ನೋಡಿ, ಬಾಗಲಕೋಟ್, ಆಫೀಸ್ ಯಾವುದು, ಪೋಸ್ಟ್ ID ಮತ್ತು ಪೋಸ್ಟ್ ನೇಮು, ಪೋಸ್ಟ್ ಕಮ್ಯುನಿಟಿ, ರಿಜಿಸ್ಟರ್ ನಂಬರು, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ಎಷ್ಟು ಪರ್ಸೆಂಟೇಜ್ ಇದು ಬಂದಿದೆ ಅಂತ ತೋರಿಸುತ್ತೆ. ಹಾಗೆ ಇಲ್ಲಿ ಮೇಯ್ನಾಗಿ ನಿಮ್ಗೆ ಇನ್ನೊಂದು ಹೇಳಿದ್ದಾರೆ, ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಶುಡ್ ಗೆಟ್ ದೇರ್ ಡಾಕ್ಯುಮೆಂಟ್ಸ್ ವೆರಿಫೈಡ್ ಅಟ್ ದ ಡಿವಿಷನಲ್ ಆಫೀಸ್ ಆಫ್ ದ ಡಿವಿಷನ್ ಆಫ್ ದೇರ್ ವೇರ್ ದೇರ್ ಸೆಲೆಕ್ಟೆಡ್ ಆನ್ ಆರ್ ಬಿಫೋರ್ 23/3/2026 ಅಂದರೆ ಇದೇ ಮಾರ್ಚ್ 23 ಎಂದು ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಕೋಬೇಕಾಗತ್ತೆ. ಶುಡ್ ರಿಪೋರ್ಟ್ ವಿತ್ ದ ಒರಿಜಿನಲ್ಸ್ ಆ್ಯಂಡ್ 2 sets ಆಫ್ ಫೋಟೋ ಕಾಪೀಸ್ ಆಫ್ ದ ಆಲ್ ದ ರಿಲೆವೆಂಟ್. ಬಾಗಲಕೋಟಿಂದ ಸ್ಟಾರ್ಟ್ ಆಗಿದೆ, ನೀವು ನೋಡ್ಬೋದು. ಬಳ್ಳಾರಿ, ಇದೇ ರೀತಿ ಎಲ್ಲ ಡಿಸ್ಟಿಕ್ಕಿಂದು ಇದೆ. ನೀವು ನೋಡ್ತಾ ಹೋದರೆ ಇಲ್ಲಿ ಕಂಪ್ಲೀಟಾಗಿ 36 ಪೇಜಸ್. ನಿಮ್ದು ಯಾವ್ದು, ಇವಾಗ ಚಿತ್ರದುರ್ಗ ಆದರೆ ಚಿಕ್ಕಮಂಗ್ಳೂರು, ನೀವು ಯಾವ್ದು ಹಾಕಿದ್ರಿ ಅದು ಯಾವ ಪೋಸ್ಟ್ ನೇಮು, ಪೋಸ್ಟ್ ಕಮ್ಯುನಿಟಿ ಯಾವ್ದು ನಿಮ್ಮದು, ರಿಜಿಸ್ಟರ್ ನಂಬರ್. ಇನ್ನೊಂದು ಏನು ಅಂತಂದರೆ, ನಿಮ್ಮ ಮುಖ್ಯವಾಗಿ ಇದರಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿರ್ತೀರೋ ಅವ್ರಿಗೆ ಒಂದು SMS ಅಥವಾ ಇಮೇಲ್ ಮೂಲಕ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ನಿಮ್ಮ ರಿಜಿಸ್ಟರ್ ನಂಬರ್ ಸಮೇತ ಬರುತ್ತೆ. ಅದು ಇಲ್ಲಿ ಕೆಳಗಡೆ ಅವರು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ದಾರೆ ನೋಡಿ, ತೋರಿಸ್ತೀನಿ. SMS and email will be sent to the register ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು.